ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ i200 ಇಂಡಿಯಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ಲ್ಯಾನ್ ಆ್ಯಂಡ್ ಪ್ರೆಸೆಂಟೇಷನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಿಂಗ್ಸ್ ಬಜಾರ್ ಏನು ಫ್ರಾಂಚೈಸಿನ ಕೊಡ್ತಾ ಇದೆ, ಕಿಂಗ್ಸ್ ಬಜಾರ್ ಕಂಪನಿ ಏನು ಫ್ರಾಂಚೈಸಿನ ಕೊಡ್ತಾ ಇದೆ, ಅದ್ರ ಜೊತೆಗೆ ನಿಮಗೆ ವರ್ಕ್ ಮಾಡಲಿಕ್ಕೆ ಹಾಗೂ ಅರ್ನಿಂಗ್ಸ್ ಮಾಡಲಿಕ್ಕೆ 2 ಆಪ್ಷನ್ಗಳನ್ನ ಕೊಡ್ತಾ ಇದೆ. ಒಂದು ಆಪ್ಷನ್ ಬಂದು ನೀವು ಪ್ರಾಡಕ್ಟ್ ಮುಖಾಂತರ ಈ ಕಂಪನಿಗೆ ನೀವು ರಿಜಿಸ್ಟರ್ ಆಗಿ ಬರೋ ಅಂಥದ್ದು, ಇನ್ನೊಂದು ಕ್ಯಾಶ್ ಬ್ಯಾಕ್ ಮುಖಾಂತರ ನೀವು ಕಂಪನಿಗೆ ರಿಜಿಸ್ಟರ್ ಆಗಿ ಬರೋ ಅಂಥದ್ದು. ನೀವು ಎಷ್ಟೇ ಅಮೌಂಟಿಂದು ನೀವು ಪ್ರಾಡಕ್ಟ್ ತೊಗೊಳ್ಳಿಕ್ಕೆ ನೀವು ಅಮೌಂಟ್ ಏನು ನಾವು ನಮ್ಮ ಐ ಡಿಗೆ ಲಾಗಿನ್ ಮಾಡ್ತೀರಿ, ನಿಮಗೆ 2x ಪ್ರಾಡಕ್ಟ್ MRP ಮೇಲ್ಗಡೆ ಕೊಡ್ತದೆ. ಹಾಗೂ ಕ್ಯಾಶ್ ಬ್ಯಾಕ್ ವಿಚಾರಕ್ಕೆ ಬಂತು ಅಂದರೆ ನಮ್ಮಲ್ಲಿ ಪ್ಯಾಕೇಜಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 2,500 ಆ್ಯಂಡ್ ನೆಕ್ಸ್ಟ್ 5,000, 10,000, 25,000 ಹಾಗೆ 50,000. ಈ ಪ್ಯಾಕೇಜಲ್ಲಿ ಏನು ಬರ್ತೀರಿ, ನಿಮಗೆ ಕ್ಯಾಶ್ ಬ್ಯಾಕಲ್ಲಿ ಬಂದರೆ ಅಪ್ ಟು 2x, ಏನು ಹೇಳಿ ಅಪ್ ಟು 2x, ಇದು ಡೈಲಿ 1% ಕ್ಯಾಶ್ ಬ್ಯಾಕ್ ಬರುತ್ತೆ. ಓಕೆನಾ, ಈ ಪ್ಯಾಕೇಜಲ್ಲಿ ಬಂದರೆ. ಸೊ ನೆಕ್ಸ್ಟ್ ಪ್ಯಾಕೇಜ್ ಬಂದು 1 lakh ಆ್ಯಂಡ್ 2.5 lakh. ಈ ಪ್ಯಾಕೇಜಲ್ಲಿ ಬಂದರೆ ನಿಮಗೆ ಡೈಲಿ 1.1% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಆ್ಯಂಡ್ ಈ ನೆಕ್ಸ್ಟ್ ಪ್ಯಾಕೇಜ್ ಬಂದು 5 lakh ಆ್ಯಂಡ್ 10 lakh. ಈ ಪ್ಯಾಕೇಜಲ್ಲಿ ಬಂದರೆ ನಿಮಗೆ 1.25% ನಿಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ನೆಕ್ಸ್ಟ್ ಪ್ಯಾಕೇಜ್ ಕಿಂಗ್ಸ್ ಪ್ಯಾಕೇಜ್ ಅಂತ 20 lakh. 20 lakhಗೆ ನಿಮಗೆ 1.5% ನಿಮಗೆ ಕ್ಯಾಶ್ ಬ್ಯಾಕ್ ಡೈಲಿ ಬರುತ್ತೆ, 2x ಬರುತ್ತೆ. ಆ್ಯಂಡ್ ಈ ಪ್ಯಾಕೇಜಲ್ಲಿ ಬರೋದ್ರಿಂದ ನಿಮಗೆ 134 ಅಮೌಂಟಲ್ಲಿ 140 ಡೇಸಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗಿರುತ್ತೆ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ನಿಮಗೆ ಬಂದರೆ 156 ಬಂದಿರುತ್ತೆ ಡೇಸಲ್ಲಿ. ಆ್ಯಂಡ್ ಇದರಲ್ಲಿ 186 ಡೇಸಲ್ಲಿ ನಿಮಗೆ ರಿಕವರ್ ಆಗುತ್ತೆ. ಆ್ಯಂಡ್ ಈ ಕ್ಯಾಶ್ ಬ್ಯಾಕ್ ಆಫರಲ್ಲಿ ಬಂದರೆ 200 ಡೇಸ್ ಕಂಪ್ಲೀಟ್ ಆಗುತ್ತೆ. ಇದು ಕ್ಯಾಶ್ ಬ್ಯಾಕ್ ಇರೋವಂಥ ಆಫರು. ಆ್ಯಂಡ್ ನಿಮಗೆ ಇದು ನಾನ್ ವರ್ಕಿಂಗ್ ಪ್ಲ್ಯಾನ್. ಇಲ್ಲಿ ನೀವು ವರ್ಕ್ ಮಾಡಬೇಕು, ಇನ್ನು 4 ಜನನ ಜಾಯಿನ್ ಮಾಡಬೇಕು, ಇನ್ನು 10 ಜನನ ಜಾಯಿನ್ ಮಾಡಬೇಕು, ಆ ಥರ ಏನಿಲ್ಲ. ನೀವು ಏನು ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡಿರ್ತೀರಾ, ಕಂಪನಿ ಯಾವ ಥರ ಅಮೌಂಟ್ನ ರೀಜನ್ರೇಟ್ ಮಾಡುತ್ತೆ, ಯಾವ ಥರ ನಮಗೆ ಲಾಭ ಕೊಡುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಏನಂತಂದರೆ ಯಾವುದೇ ನಮಗೆ ರಿಯಲ್ ಎಸ್ಟೇಟಿಗೆ ಹಾಕ್ತೀವಿ ಅಥವಾ ಟ್ರೇಡಿಂಗ್ ಮಾಡ್ತೀವಿ, ಒಂದು ಕ್ರಿಪ್ಟೋ ಕರೆನ್ಸಿ ಬೈ ಮಾಡ್ತೀವಿ, ಆ ಥರ ಇಲ್ಲ. ಇದು ಕಂಪ್ಲೀಟ್ಲಿ ಪ್ಯೂರ್ಲಿ ಪ್ರಾಡಕ್ಟ್ ಬೇಸ್ ಆಗಿದೆ. ನೀವು ನಂದು ಇನ್ನೊಂದು ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ವಿಡಿಯೋ ಹೋಗಿ ಪಾರ್ಟ್ 1ನ ನೋಡ್ಕೊಂಬನ್ನಿ, ಆಮೇಲೆ ಈ ಪಾರ್ಟ್ 2 ವಿಡಿಯೋ ನಾನು ನೋಡಿ. ಸೊ ಇದು ನಾನ್ ವರ್ಕಿಂಗ್ ಪ್ಲ್ಯಾನು. ನಿಮ್ಮ ಅಮೌಂಟ್ ಏನಿದೆ ನೀವು ಇನ್ವೆಸ್ಟ್ ಮಾಡ್ಕೊಳ್ತೀರಾ, ಕಂಪನಿಲಿ ನಿಮ್ಮ ಅಮೌಂಟ್ ಇರುತ್ತೆ, ನಿಮಗೆ ರಿಟರ್ನ್ ಕೊಡುತ್ತೆ ಕಂಪನಿ. ನಿಮ್ಮ ಅಮೌಂಟನ್ನು ಆಕ್ಷನ್ಗೆಲ್ಲ ಬಳಸ್ಕೊಂಡು ಅವರು ಅದನ್ನು ಯಾವ ಥರ ಜನ್ರೇಟ್ ಮಾಡ್ತಾರೆ ಅದೆಲ್ಲ ಹೇಳಿದ್ದೀನಿ ನಾನು ಆಲ್ರೆಡಿ. ಆ್ಯಂಡ್ ಈಗ ಪ್ಯೂರ್ಲಿ ನಾವು ವರ್ಕಿಂಗ್ ಪ್ಲ್ಯಾನಿಗೆ ಬಂದರೆ ನಮ್ಮ ಸಿಸ್ಟಮಲ್ಲಿ ಬೈನರಿ ಸಿಸ್ಟಮ್ ಇದೆ, ಒಂದು ಲೆಫ್ಟು ಆ್ಯಂಡ್ ರೈಟು. ಈ ಸಿಸ್ಟಮಲ್ಲಿ ಏನಂತಂದರೆ ನೀವು ಯಾರನ್ನೇ ಕರ್ಕೊಬಂದು ಸ್ಪಾನ್ಸರ್ ಮಾಡ್ತೀರಾ ಅಂತಂದರೆ ಡೈರೆಕ್ಟ್ ರೆಫರಲ್ಗೆ 10% ನಿಮಗೆ ಇನ್ಕಮ್ ಇದೆ. ಎಕ್ಸಾಂಪಲ್, ಇಲ್ಲಿ ಬಂದಿರೋವಂಥ ವ್ಯಕ್ತಿ 1 ಲಕ್ಷ ರೂಪಾಯಿಗೆ ಪ್ರಾಡಕ್ಟ್ ಆರೋ ಪರ್ಚೇಸ್ ಮಾಡಲಿ, ಇಲ್ಲಾಂದರೆ ಕ್ಯಾಶ್ ಬ್ಯಾಕ್ ಆರೋ ಬರಲಿ. 1 ಲಕ್ಷ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ 2 ಲಕ್ಷದ ಪ್ರಾಡಕ್ಟ್ ಸಿಗುತ್ತೆ ಅವ್ರಿಗೆ. ಇಲ್ಲ ಕ್ಯಾಶ್ ಬ್ಯಾಕಲ್ಲಿ 1 ಲಕ್ಷ ಹಾಕ್ಕೊಳ್ತಾರೆ ಅಂದರೆ 1.1% ಥರ, ಅಂದರೆ 1,100 ರೂಪಾಯಿ ಡೈಲಿ ಸಿಗ್ತಾ ಹೋಗುತ್ತೆ. ಅದೇ ಥರ ಇನ್ನೊಂದು ವ್ಯಕ್ತಿ ಬರಲಿ, ಅವರು ಕೂಡ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಆರೋ ಪರ್ಚೇಸ್ ಮಾಡಲಿ, ಇಲ್ಲಾಂದರೆ ಕ್ಯಾಶ್ ಬ್ಯಾಕ್ ಆಫರ್ಗಾರೋ ಅದಕ್ಕೆ ಹಾಕ್ಕೊಳ್ಳಿ. ಸೊ ಈಗೇನಾಗುತ್ತೆ, ಈ ವ್ಯಕ್ತಿ ಬಂದಿರೋ 1 ಲಕ್ಷದಿಂದ ನಿಮಗೆ 10% ಅಂದರೆ 10,000 ನಿಮ್ಗೆ ಇನ್ಕಮ್ ಆಯಿತು. ಇದೇ ಥರ ಇನ್ನೊಂದು ವ್ಯಕ್ತಿ ನಿಮಗೆ 1 ಲಕ್ಷ ರೂಪಾಯಿ ಬಿಸ್ನೆಸ್ಸಿಗೆ ಬಂದರು ಅಂತಂದರೆ ಆ ವ್ಯಕ್ತಿಯಿಂದ ಕೂಡ ನಿಮಗೆ 10,000 ರೂಪಾಯಿ ಇನ್ಕಮ್ ಆಯಿತು. ಅದಲ್ಲದೆ ಕಂಪನಿ ಕಡೆಯಿಂದ ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು ಮ್ಯಾಚಿಂಗ್ ಇನ್ಕಮ್ ನಿಮಗೆ 10% ಕೊಡ್ತಾರೆ. ಸೊ ಅದು ಕೂಡ 10,000 ರೂಪಾಯಿ ಬಂತು. ಆ್ಯಂಡ್ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇಲ್ಲ ಫ್ರೆಂಡ್ಸ್, ಅದೊಂದು ನಮಗೆ ಖುಷಿಯಾಗುತ್ತೆ. ಅದೇ ಥರ ಮ್ಯಾಚಿಂಗ್ ಇನ್ಕಮಲ್ಲಿ ಏನಂತಂದರೆ ನಿಮಗೆ ಇಲ್ಲಿ 2:1 ಆಗಲಿ, 3:1 ಆಗಲಿ, ಅಥವಾ ಸನ್ಫ್ಲವರ್ ಮಾರ್ಕೆಟಿಂಗು 7-8 ಕೈಕಾಲು, 4-5 ಕೈಕಾಲುಗಳು, ಆ ಥರ ಎಲ್ಲ ಇಲ್ಲ. ಬೈನರಿ ಸಿಸ್ಟಮ್ ಇದೆ, ಸಿಂಪಲ್ ಇದೆ, ಸ್ಪ್ಲಿಟ್ಟಿಂಗ್ ಇಲ್ಲ. 1:1ನಲ್ಲಿ ನಿಮಗೆ ಇದಾಗುತ್ತೆ. ನೆಕ್ಸ್ಟ್ ನೀವು ಕೇಳ್ಬೋದು, ಈಗ ಎಕ್ಸಾಂಪಲ್ ನಂದು ಒಂದು ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ನನಗೆ 1 ಲಕ್ಷ ರೂಪಾಯಿ ಬಿಸ್ನೆಸ್ ಆಗಿದೆ, ಬಟ್ ಈ ಕಡೆ ಒಂದು 25,000 ರೂಪಾಯಿ ಬಿಸ್ನೆಸ್ ಆಗಿದೆ, ಏನಾಗುತ್ತೆ ಅಂತ ನೀವು ಕೇಳ್ಬೋದು ಒಂದು ಡೌಟು. ಈ ಥರ ಕಂಡೀಷನಲ್ಲಿದ್ದಾಗ 25,000ಗೆ ಮ್ಯಾಚಿಂಗ್ ಆಗುತ್ತೆ, 25,000ಗೆ 10% ಅಂದರೆ ಎಷ್ಟಾಯಿತು, 2,500 ನಿಮಗೆ ಇನ್ಕಮ್ ಜನ್ರೇಟ್ ಆಗಿರುತ್ತೆ. ಇನ್ನು ಈ ಕಡೆ ಉಳಿದಿರೋ ಅಂಥ 75,000 ಹಾಗೆ ಇರುತ್ತೆ. ಇಲ್ಲಿ ಯಾವಾಗ ಬಿಸ್ನೆಸ್ ಮ್ಯಾಚ್ ಆಗುತ್ತೆ, ಅಪ್ಪಾಗುತ್ತೆ, ಆ ಬಿಸ್ನೆಸ್ ಮ್ಯಾಚ್ ಆದಂಗೆ ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀವಿಲ್ಲಿ ಮಿನಿಮಮ್ ಐ ಡಿಯಿಂದ ಮ್ಯಾಕ್ಸಿಮಮ್ ಐ ಡಿ ನೀವು ಎಷ್ಟು ಬೇಕಾದರೂ ನೀವು ಅಮೌಂಟನ್ನು ಹಾಕ್ಕೊಳ್ಳಿ, ಮ್ಯಾಚಿಂಗ್ ಅಷ್ಟಕ್ಕೂ ಸಿಗುತ್ತೆ. ಓಕೆನಾ. ಸೊ ಆನ್ ದ ಡೆಪ್ತ್ ಇಲ್ಲೊಂದು 50 ಮೆಂಬರ್ಸ್ ಇದ್ದರು, ಆನ್ ದ ಡೆಪ್ತ್ ಇಲ್ಲೊಂದು 50 ಮೆಂಬರ್ಸ್ ಇದ್ದರು ಅಂದರೆ ವಾಟ್ ಎವರ್ ನೀವು ನೆಕ್ಸ್ಟ್ ರೆಫರಲ್ ತರ್ತೀರಾ ಅಂದರೂ ಅದು ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟಿಗೆ ಕೊಡಬೇಕು, ಇಲ್ಲ ಎಕ್ಸ್ಟ್ರೀಮ್ ರೈಟಿಗೆ ಕೊಡಬೇಕು. ಒಳಗಡೆ ವಿಂಗೆಲ್ಲ ನೀವು ಕೊಡ್ಲಿಕ್ಕೆ ಬರಲ್ಲ. ಬಿಕಾಸ್ ಯಾಕೆ ಅಂದರೆ ಇಲ್ಲಿ ಸ್ಪ್ಲಿಟ್ ಆಪ್ಷನ್ ಇಲ್ಲ. ತುಂಬ ಚೆನ್ನಾಗಿದೆ ಸಿಸ್ಟಮು. ನಿಮ್ಮ ಎಕ್ಸ್ಟ್ರೀಮ್ ಲೆಫ್ಟಿಗೆ ಕೊಡಬೇಕು, ನಿಮ್ಮ ಎಕ್ಸ್ಟ್ರೀಮ್ ರೈಟ್ಗೆ ಕೊಡಬೇಕು. ಹಾಗಾಗಿ ಕಂಪನಿಯಿಂದ ಯಾರೇ ಟಾಪ್ ಲೀಡರ್ಸ್ ಯಾರೇ ಮಾಡಿದ್ರು ನೀವು ರೈಟಲ್ಲಿ ಇದ್ರಿ ಅಂದರೆ ನಿಮ್ಗೆ ರೈಟಿಗೆ ಬರ್ತಾ ಹೋಗುತ್ತೆ,
ನೀವು ಲೆಫ್ಟಲ್ಲಿ ಇದ್ರಿ ಅಂದರೆ ನಿಮಗೆ ಲೆಫ್ಟಿಗೆ ಬರ್ತಾ ಹೋಗುತ್ತೆ. ಇದು ಈ ಥರ ಕಾನ್ಸೆಪ್ಟ್ ಇದೆ. ಫ್ರೆಂಡ್ಸ್, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನಿಮಗೆ ಒಂದು ಡೈರೆಕ್ಟ್ ರೆಫರಲ್ ಇದೆ, ಮ್ಯಾಚಿಂಗ್ ಇನ್ಕಮ್ ಇದೆ, ನೆಕ್ಸ್ಟು ಕ್ಯಾಶ್ ಬ್ಯಾಕ್. ನೀವೇನು ಅಮೌಂಟ್ ಹಾಕೊಂಡಿರ್ತೀರ ಅದಕ್ಕೆ ನಿಮಗೆ ಕ್ಯಾಶ್ ಬ್ಯಾಕ್ ಇದೆ, ಸ್ಟಾರ್ಟಿಂಗೇ ಹೇಳಿದ್ದೀನಿ. ಅದಾದಮೇಲೆ ನಮ್ಮ ಕಂಪ್ನಿಲಿ ಕ್ಲಬ್ಬು ಇನ್ಕಮ್ ಅಂತ ಇದೆ. ಕ್ಲಬ್ ಇನ್ಕಮಲ್ಲಿ ನಮ್ಮಲ್ಲಿ 10 ಕ್ಲಬ್ಸ್ ಇದೆ, ಟೋಟಲ್ 10 ಕ್ಲಬ್ಸ್ ಇದೆ, ಸ್ಟಾರ್ಟಿಂಗ್ ಫ್ರಮ್ 100 ರೂಪೀಸ್. ಇಲ್ಲಿ ಏನಂತಂದರೆ ಇಲ್ಲಿ ಬೈನರಿ ಸಿಸ್ಟಮ್ ವರ್ಕ್ ಆಗಲ್ಲ, ಜೀನಿಯಾಲಜಿ ಸಿಂಗಲ್ ವರ್ಕ್ ಆಗ್ತಾ ಹೋಗುತ್ತೆ, ಸಿಂಗಲ್ ಲೈನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಎಷ್ಟೇ ಅನ್ಲಿಮಿಟೆಡ್ ಮೆಂಬರ್ಸ್ ಬರಲಿ, ಗ್ಲೋಬಲಿ ಇದು ಈ ಕಂಪನಿಯ ಗ್ಲೋಬಲಿ ವರ್ಕ್ ಆಗಲಿ, ನಿಮ್ಮ ಟೀಮ್ ಅಂತಲ್ಲ, ಯಾವುದೇ ಟೀಮಿಂದ ಬರಲಿ, ಎಲ್ಲೇ ಬರಲಿ, ಇದೇನಂತಂದರೆ ಕ್ಯೂ ಪ್ರಕಾರ ವರ್ಕ್ ಆಗೋಂಥದ್ದು. ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನೋಡಿ. ಕಂಪನಿ ಕ್ಲಬ್ 1ಗೆ ನೀವು ಜಾಯ್ನ್ ಯಾವುದೇ ಅಮೌಂಟಲ್ಲಿ ಅಥವಾ ಯಾವುದೇ ಇದರಲ್ಲಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಾ ಅಂದ ತಕ್ಷಣ, ನಿಮ್ದು ID ಕ್ರಿಯೇಟ್ ಆಗಿ ನೀವು ಆ್ಯಕ್ಟಿವ್ ಆಗಿದ್ದೀರಾ ಅಂದ ತಕ್ಷಣ ನಿಮಗೆ ಕಂಪನಿ ಕ್ಲಬ್ 1ಗೆ ಮೂವ್ ಮಾಡಿ ಬಿಟ್ಟಿರುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನೀವು ಬಂದಿದ್ದೀರಾ, ಕ್ಲಬ್ 1ನಲ್ಲಿದ್ದೀರಾ, ಕಂಪನಿ 100 ರೂಪೀಸ್ ಕೊಟ್ಟು ನಿಮಗೆ ಕಳಿಸಿದೆ. ನೆಕ್ಸ್ಟ್ ಬರೋವಂಥ ವ್ಯಕ್ತಿ ನಿಮ್ಮ ಅಂಡರೇ ಬರ್ತಾನೆ, ಯಾರೇ ಇರಲಿ ಗ್ಲೋಬಲಿ, ಇದು ಜೀನಾಲಜಿ ಪ್ರಕಾರ ವರ್ಕ್ ಆಗೋಲ್ಲ. ಸೊ ಯಾರೇ ಬಂದರೂ ನಿಮ್ಮ ಸೆಕೆಂಡಲ್ಲಿ ಕ್ಯೂ ಅಲ್ಲಿ ಬಂದು ನಿಲ್ತಾರೆ, ನಿಮಗೆ 100 ರೂಪೀಸ್ನ ತೊಗೊಬಂದು ಕೊಡ್ತಾರೆ. ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ, ಅವರು ಕೂಡ ನಿಮಗೆ 100 ರೂಪೀಸ್ ಕೊಡ್ತಾರೆ. ನೆಕ್ಸ್ಟ್ ವ್ಯಕ್ತಿ ಬರ್ತಾರೆ, ಅವರು ಕೂಡ ನಿಮಗೆ 100 ರೂಪೀಸ್ ಕೊಡ್ತಾರೆ. ಸೊ ಇದೇನಾಗುತ್ತೆ, ನೆಕ್ಸ್ಟ್ ವ್ಯಕ್ತಿ ಯಾರೇ ಬಂದರೂ ನಿಮಗೆ ಕೊಡಲ್ಲ, ಮತ್ತೆ ವಾಪಸ್ ತಂದುಬಿಟ್ಟು ಅವ್ರೇನು ಮಾಡ್ತಾರೆ, ಈ ವ್ಯಕ್ತಿಗೆ ಕೊಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ನೋಡಿ, ABCD, ಈ ವ್ಯಕ್ತಿ ಇದ್ದಾರಲ್ಲ, ಈ ವ್ಯಕ್ತಿ ಎಗೆ ಕೊಡಲ್ಲ, ಬಿಗೆ ಕೊಡ್ತಾರೆ. ನೆಕ್ಸ್ಟ್ ಬರೋವಂಥ ವ್ಯಕ್ತಿನೂ ಕೂಡ ಬಂದು ಬಿಗೆ ಕೊಡ್ತಾರೆ. ನೆಕ್ಸ್ಟ್ ವ್ಯಕ್ತಿ ಬಂದು ಮತ್ತೆ ಬಿಗೆ ಕೊಡ್ತಾರೆ. ನೆಕ್ಸ್ಟ್ ವ್ಯಕ್ತಿ ಬಿಗೆ ಕೊಡಲ್ಲ, ಸಿಗೆ ಕೊಡ್ತಾರೆ. ಈ ಥರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಂತಂದರೆ, ಒಂದೊಂದು ರೌಂಡು ಕೂಡ 10 ಕ್ಲಬ್ 1 ಕೂಡ 10 ರೌಂಡ್ ಹೊಡೆಯುತ್ತೆ. ಸೊ 100 ರೂಪಾಯಿ ಇಂಟು 3 ಸತಿ ಅಂದರೆ 300 ರೂಪಾಯಿ ಆಯಿತು. 10 ರೌಂಡ್ ಇದೆ ಅಂತಂದ್ರೆ 3000 ರೂಪಾಯಿ ಆಯಿತು. ಈ 3000 ರೂಪಾಯಿ ಆದಮೇಲೆ ಟಾಪ್ ಕ್ಲಬ್ 2ಗೆ ಹೋಗಬೇಕು ಅಂದರೆ 1000 ರೂಪೀಸ್ ನೀವು ಕಂಪನಿ ಕ್ಲಬ್ ಇನ್ಕಮ್ಗೆ ನೀವು ರಿಜಿಸ್ಟರ್ ಆಗಬೇಕು. ಕ್ಲಬ್ 2ಗೆ ಮೂವ್ ಆಗ್ತೀರಾ. ಈ ಕ್ಲಬ್ 2ಗೆ ಮೂವ್ ಆದಾಗ ನಿಮಗೆ ಇನ್ಕಮ್ಮು 3000 ಫಸ್ಟ್ ಟೈಮ್ ಬಂದಿರುತ್ತೆ, ನೆಕ್ಸ್ಟ್ ಟೈಮು 10,000 ಬರುತ್ತೆ. ಸೊ ಈ ಥರ ಟೋಟಲ್ ಕ್ಲಬ್ 10 ಮುಗಿಯೋಷ್ಟೊತ್ತಿಗೆ 1,78,82,000 ಇನ್ಕಮ್ನ ಕಂಪ್ನಿ ಜನ್ರೇಟ್ ಮಾಡಿಕೊಡುತ್ತೆ. ಇದು ಪ್ಯೂರ್ಲಿ ನಾನ್ ವರ್ಕಿಂಗ್ ಪ್ಲ್ಯಾನ್. ಇದು ಕ್ಲಬ್ ಮೇಲ್ಗಡೆ ಮಾತ್ರ ಡಿಪೆಂಡ್ ಆಗಿದೆ. ಅದೇ ಥರ ನೆಕ್ಸ್ಟ್ ನಿಮಗೆ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇದೆ ಕಂಪನಿಯಿಂದ. ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಏನಂತ ಹೇಳಿದ್ರೆ, ಈಗ ಬಿಸ್ನೆಸ್ ಮಾಡ್ತೀರಿ ನೀವು, 1 ಲಕ್ಷ ರೂಪಾಯಿ ಲೆಫ್ಟಲ್ಲಿ ಬಿಸ್ನೆಸ್ ಬಂದಿರುತ್ತೆ. ಇದು ನಿಮ್ಮ ಓವರ್ ಆಲ್ ಟೀಮ್ ಬಿಸ್ನೆಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನಿಮ್ಮ ಒಬ್ರದ್ದೇ ಶ್ರಮ ಅಂತ ಇಲ್ಲ, ನಿಮ್ಮ ಟೀಮ್ ಏನು ಡೆವಲಪ್ ಆಗಿರುತ್ತೆ, ಆ ಟೀಮಲ್ಲಿ ಎಷ್ಟೇ ಜನ ಇದ್ದು ಏನೇ ಬಿಸ್ನೆಸ್ ಮಾಡಿದ್ರು ಅದು ನಿಮಗೆ ಕೌಂಟಿಗೆ ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಲೆಫ್ಟಲ್ಲಿ 1 ಲಕ್ಷ ಬಿಸ್ನೆಸ್ ಆಗಿರಲಿ, 1 ಲಕ್ಷ ರೈಟಲ್ಲಿ ಬಿಸ್ನೆಸ್ ಆಗಿರಲಿ, ಇದು ಮ್ಯಾಚ್ ಆಗ್ತಾ ಇದೆ ಅಂತ ಅಂದಾಗ ನಿಮಗೆ 5000 ಇದು ಅವಾರ್ಡ್ಸ್ ಕೊಡ್ತಾರೆ. ಹಾಗೆ ನೀವು ಇಲ್ಲಿ ನೋಡಿ, ನೀವು ಕನ್ಫ್ಯೂಸ್ ಆಗಬೇಡಿ. ಈ 1 ಲಕ್ಷ ತಂದವರು ನೀವೇ ಇರ್ಬೋದು, ಈ 1 ಲಕ್ಷ ತಂದವರು ನೀವೇ ಇರ್ಬೋದು, ನೀವು ಇಲ್ದೇ ಇರ್ಬೋದು, ಹೇಗಾದರೂ ಆಯಿತು. ನೀವೇ ತಂದಿದ್ರೆ ನಿಮಗೆ ಡೈರೆಕ್ಟ್ ರೆಫರಲ್ 10% ಸಿಗ್ತಾ ಹೋಗುತ್ತೆ. ನೀವೇ ತಂದಿದ್ರೆ ಇದಕ್ಕೂ ಕೂಡ 10% ಸಿಗ್ತಾ ಹೋಗುತ್ತೆ. ಅಕಸ್ಮಾತ್ ತಂದಿಲ್ಲ ಅಂತಂದ್ರೂ ಈ ಮ್ಯಾಚಿಂಗ್ ಬಂದಾಗ ಈ ಮ್ಯಾಚಿಂಗ್ 10% ಕೂಡ ಸಿಗುತ್ತೆ, ಅದ್ರ ಜೊತೆಗೆ 5000 ಕೂಡ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟು ನಿಮಗೆ 3.5 ನಿಮಗೆ ಬಿಸ್ನೆಸ್ ಆಯಿತು, ನಿಮ್ಮ ಲೆಫ್ಟಲ್ಲಿ ನಿಮ್ಮ ರೈಟಲ್ಲಿ ನಿಮ್ಮ ಟೀಮಿಂದ ಅಂತ ಅಂದಾಗ 3.5 ಬಿಸ್ನೆಸ್ ಆಗಿದ್ದಕ್ಕೆ 10,000 ರೂಪೀಸ್ ನಿಮಗೆ ಅವಾರ್ಡ್ಸ್ ಕೊಡ್ತಾರೆ. ಈ ಥರ ಫ್ರೆಂಡ್ಸ್, ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸಲ್ಲೂ ಕೂಡ ಸೇಮ್ ಇನ್ಕಮ್ 1,78,82,000 ಚಿಲ್ಲರೆ ಬರುತ್ತೆ. ಸೊ ಓವರ್ ಆಲ್ ನೋಡೋದಾದರೆ ಇದು ಒಂದು 3 crores ಪ್ರಾಜೆಕ್ಟ್ ಇದೆ. ಸೊ ಇಲ್ಲಿ ಈ ಸಿಸ್ಟಮ್ನ ನಾವು ಜಸ್ಟ್ 7 months ಕ್ಲೀನಾಗಿ ನಾವು ರೆಫರ್ ಮಾಡಿಕೊಂಡು ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿ, ನಮಗೆ ಪ್ರಾಡಕ್ಟಿಗಾರೋ ಬರಲಿ ಅಥವಾ ನಮ್ಮ ಕ್ಯಾಶ್ ಬ್ಯಾಕಿಗಾರೋ ಬರಲಿ, ಈ ಸಿಸ್ಟಮ್ನ 7 month ಹಾರ್ಡ್ ಟೈಮ್ ಕೊಟ್ಟು ಇದನ್ನು ನಾವು ಕ್ರಿಯೇಟ್ ಮಾಡಿದ್ದೇ ಆದಲ್ಲಿ ನೆಕ್ಸ್ಟ್ 7 month ಒಳಗಡೆ ಅಗೇನ್ ನಾವು ಈ ಇನ್ಕಮ್ನ ತೊಗೊಬೋದು. ಬಿಕಾಸ್ ಯಾಕೆ ಅಂತಂದರೆ ಕಂಪನಿ ಇಲ್ಲೂ ಕೂಡ ರೀಪರ್ಚೇಸ್ನ ಇಟ್ಟಿದ್ದಾರೆ. ರೀಪರ್ಚೇಸ್ಗೆ BV ಕೊಡ್ತಾ ಇದ್ದಾರೆ. ಆ್ಯಂಡ್ 1:1 ನಮಗೆ ಅದು ಕೂಡ ನಮಗೆ ಬೈನರಿಲಿ ನಮ್ಗೆ ಇನ್ಕಮ್ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇನ್ಕಮ್ ಇದೆ ಫ್ರೆಂಡ್ಸ್. ಇಷ್ಟೆಲ್ಲ ನಮಗೆ ಅರ್ನಿಂಗ್ಸ್ ಮಾಡೋವಂಥ ಕೆಪಾಸಿಟಿ ನಮ್ಮ ಕಿಂಗ್ಸ್ ಬಜಾರ್ ಕಂಪ್ನಿ ಕೊಟ್ಟಿದ್ದಾರೆ. ಫ್ರ್ಯಾಂಚೈಸಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಬೇಕು ಅಂತ ಇದ್ದಾರೆ. ಫ್ರ್ಯಾಂಚೈಸಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಖುದ್ದು MD ಅವ್ರ ಹತ್ರನೇ ಮಾತಾಡಿ ಬರ್ಬೋದು. ಆ್ಯಂಡ್ ನನಗಿಲ್ಲ ಫ್ರ್ಯಾಂಚೈಸಿ ಮಾಡ್ಲಿಕ್ಕೆ ಆಗಲ್ಲ, ನಾನು ಒಂದು ಸಣ್ಣ ಅಮೌಂಟಿಂದ ಟ್ರೈ ಮಾಡ್ತೀನಿ ಅಂದ್ರೂ 2,500ದಿಂದ ಟ್ರೈ ಮಾಡ್ಬೋದು. ಇಲ್ಲ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ನಾನು ಪ್ರಾಡಕ್ಟ್ ತೊಗೊಂಡೆ ನಾನು ಮಾಡ್ತೀನಿ ಅಂದರೆ ಪ್ರಾಡಕ್ಟ್ ಆದರೂ ತೊಗೊಬೋದು. ಕ್ಯಾಶ್ ಬ್ಯಾಕಿಗಾರೋ ಬರ್ಬೋದು, ನಿಮ್ಮ ಚಾಯ್ಸ್ ಫ್ರೆಂಡ್. ಇಲ್ಲಿ ಎಲ್ಲ ಥರ ಅವೈಲಬಲ್ ಇದೆ. ಪ್ರಾಡಕ್ಟ್ ವೈಸ್ ಹೋಗೋದಿದ್ರೆ ಪ್ರತಿಯೊಂದು ಇದೆ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಇನ್ಕ್ಲೂಡಿಂಗ್ ದಿನಸಿ ಆ್ಯಡ್ ಆಗ್ತಾ ಇದೆ.
ಮೊಬೈಲ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಬರಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ಸೊ ದಟ್ ಇದು ಈ ಕಂಪನಿಯ ಪ್ಲ್ಯಾನ್ ಆ್ಯಂಡ್ ಪ್ರೆಸೆಂಟೇಷನ್ ಆಗಿತ್ತು ಫ್ರೆಂಡ್ಸ್. ಏನೇ ಇದ್ದರೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ಡೌಟ್ ಇದ್ದರೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ನಿಮಗೆ, ನಮ್ಮ ನಂಬರ್ ತೊಗೊಳ್ಳಿ 7019525726. ಇದು ನಮ್ಮ ನಂಬರ್ ಆಗಿರುತ್ತೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ, ಡೈರೆಕ್ಟಾಗಿ ಕಾಲ್ ಮಾಡಿ ಮಾತಾಡ್ಬೋದು. ಕಂಪನಿ ಬಗ್ಗೆ ಏನೇ ಇದ್ದರೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಟ್ ಥ್ಯಾಂಕ್ಸ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.